ಅಷ್ಟು ಇಷ್ಟಪಡ್ತಿದ್ದ ತಂಗಿ ಕೆಲಸ ಮಾಡಿದ್ಲಲ್ಲ ಅನ್ನೋ ಸಿಟ್ಟಿಗೆ ಮಾಡಿದ್ದಾನೆ ಬಿಟ್ಟರೆ ಆ ಧರ್ಮದ ವಿಚಾರ ಬಂದಿರೋದಕ್ಕೆ ನಾವು ನಂಗೆ ಮಾಡಿರೋದು. ಇಲ್ಲ ತಂಗಿಗೆ ಹೊಡಿಬೇಕಂತ ಒಂದಿನ ಕೈ ಮಾಡಿ ಹೊಡೆದವನಲ್ಲ ಅವನು. ಇವತ್ತೇ ಫಸ್ಟು ಕೈ ಮಾಡಿ ಹೊಡೆದಿರೋದು ಅವ್ನು. ನೆನ್ನೆ ರಾತ್ರಿ ಅವತ್ತಿಂದ ಇವತ್ತವರೆಗೂ ತಂಗಿಗೆ ಅಂತ ಒಂದು ಡೇಟ್ ಹೊಡೆದವನಲ್ಲ ಅವನು. ನನ್ನ ತಮ್ಮ ಇದ್ರು. ಅಣ್ಣ ಅಂದರೆ ಅವಳಿಗೂ ಪ್ರಾಣ, ತಂಗಿ ಅಂದರು ಇವನಿಗೂ ಪ್ರಾಣ. ನನ್ನ ತಂಗಿ ಇಂಥ ಧರ್ಮಕ್ಕೆ ಹೋಗೋಳಲ್ಲ ಅನ್ನೋ ಸಂಕಟಕ್ಕೆ ಅವನು ಅದನ್ನು ತಡೆಯೋಕ್ಕಾಗದೆ ಅಸೂಯೆಗೆ ಆ ಥರ ಮಾಡಿರೋದು. ಹೇಳ್ಕೊಂಡಿರ್ಲಿಲ್ಲ, ಅವಳು ಒಳಗುಟ್ಟಲ್ಲೇ ಮಾಡಿರೋದು. ಇವಾಗ ನಮ್ಗೆ ಸಡನ್ಲಿ ಗೊತ್ತಾಗಿದ್ದದು. ವಿಡಿಯೋಸ್ ವೈರಲ್ ಆದಾಗ ಗೊತ್ತಾಗಿರೋದು. ಮಾಡ್ಬೇಡಮ್ಮ ಬೇಡ ಅಂತ ಎಲ್ಲರೂ ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಹೇಳಿದ್ದಾರೆ. ಆದರೂ ಅವಳು ಕೇಳಲಿಲ್ಲ. ಆಟ ಅಂದರೆ ಮದುವೆ ಆದರೆ ಅವನನ್ನೇ ಆಯ್ತೀನಿ, ಇಲ್ಲ ಅಂತಂದರೆ ನಾನು ಸಾಯಕ್ಕೂ ರೆಡಿ. ಸಾಯಿಸಿದ್ರು ಪರವಾಗಿಲ್ಲ, ನಾನು ಸಾಯಕ್ಕೆ ರೆಡಿ ಇದ್ದೀನಿ, ಈಗಲೇ ಸಾಯಿಸ್ಲಿ ಬೇಕಾರೆ ನಾನು ಸಾಯ್ತೀನಿ ಅಂತಲೇ ಅಂತಿದ್ಲು. ಅಷ್ಟು ಹಠ ಮಾಡ್ತಿದ್ಲು. ಕಾಲೇಜಲ್ಲಿ ಪರಿಚಯ ಆಗಿರೋದು. ಒಂದೇ ಕ್ಲಾಸು ಇಬ್ರು, ಹುಡುಗ ಹುಡುಗಿ ಒಂದೇ ಕ್ಲಾಸು. ಅದರಿಂದ ಪರಿಚಯ ಆಗಿರೋದು. ಅನ್ಗುಡ್ ಕಾಲೇಜು ಗೌರ್ಮೆಂಟ್. ಇವಾಗ ಹುಣಸೂರಲ್ಲಿ ಅರಸು ಕಾಲೇಜಲ್ಲಿ ಓದ್ತಿದ್ಲು. ಅಂದರೆ ಅನ್ಗುಡಲ್ಲಿ ಹಂಗಿದ್ರೆ ಗೊತ್ತಾಗ್ಬಿಡೋದು. ಇಲ್ಲಿ ಹುಣಸೂರಲ್ವಾ, ನಮಗೇನೋ ಹುಣಸೂರು ದೂರನೂ ಅಲ್ವಾ, ನಮ್ಗೆ ಅದು ಅಷ್ಟು ಗೊತ್ತಾಗಿಲ್ಲ ಈ ಥರ ಮಾಡ್ತಿದ್ದಾರೆ ಅಂತ. ಕಾಲೇಜ್ಗೆ ಹೋಗ್ತೀನಿ ಅನ್ನೋದು ಅಲ್ಲಿ ಇಲ್ಲಿ. ಆ ಹುಡುಗ ಅನ್ಗುಡೆ ಹುಡುಗ. ಇಲ್ಲ ಆ ಥರದ್ದು ಏನಿಲ್ಲ. ಮನೆಗೆ ಬರೋದು ಅಂದಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತಿತ್ತು. ಹೊರ್ಗಡೆ ಮಾಡ್ಕೊಂಡಿರೋದ್ರಿಂದ ನಮಗೂ ಗೊತ್ತಾಗಿಲ್ಲ. ನಮಗೂ ಈಗ ರೀಸೆಂಟ್ಲಿ ಗೊತ್ತಾಗಿರೋದು. ಇಲ್ಲ ನಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಾಗಿಲ್ಲ. ಅಷ್ಟು ಇಷ್ಟಪಡ್ತಿದ್ದ ತಂಗಿ ಕೆಲಸ ಮಾಡಿದ್ಲಲ್ಲ ಅನ್ನೋ ಸಿಟ್ಟಿಗೆ ಮಾಡಿದ್ದಾನೆ ಬಿಟ್ಟರೆ ಆ ಧರ್ಮದ ವಿಚಾರ ಬಂದಿರೋದಕ್ಕೆ ನಾವು ನಂಗೆ ಮಾಡಿರೋದು. ಇಲ್ಲ ತಂಗಿಗೆ ಹೊಡಿಬೇಕಂತ ಒಂದಿನ ಕೈ ಮಾಡಿ ಹೊಡೆದವನಲ್ಲ ಅವನು. ಇವತ್ತೇ ಫಸ್ಟು ಕೈ ಮಾಡಿ ಹೊಡೆದಿರೋದು ಅವ್ನು. ನೆನ್ನೆ ರಾತ್ರಿ ಅವತ್ತಿಂದ ಇವತ್ತವರೆಗೂ ತಂಗಿಗೆ ಅಂತ ಒಂದು ಡೇಟ್ ಹೊಡೆದವನಲ್ಲ ಅವನು. ನನ್ನ ತಮ್ಮ ಇದ್ರು. ಅಣ್ಣ ಅಂದರೆ ಅವಳಿಗೂ ಪ್ರಾಣ, ತಂಗಿ ಅಂದರು ಇವನಿಗೂ ಪ್ರಾಣ. ನನ್ನ ತಂಗಿ ಇಂಥ ಧರ್ಮಕ್ಕೆ ಹೋಗೋಳಲ್ಲ ಅನ್ನೋ ಸಂಕಟಕ್ಕೆ ಅವನು ಅದನ್ನು ತಡೆಯೋಕ್ಕಾಗದೆ ಅಸೂಯೆಗೆ ಆ ಥರ ಮಾಡಿರೋದು. ಹೇಳ್ಕೊಂಡಿರ್ಲಿಲ್ಲ, ಅವಳು ಒಳಗುಟ್ಟಲ್ಲೇ ಮಾಡಿರೋದು. ಇವಾಗ ನಮ್ಗೆ ಸಡನ್ಲಿ ಗೊತ್ತಾಗಿದ್ದದು. ವಿಡಿಯೋಸ್ ವೈರಲ್ ಆದಾಗ ಗೊತ್ತಾಗಿರೋದು. ಮಾಡ್ಬೇಡಮ್ಮ ಬೇಡ ಅಂತ ಎಲ್ಲರೂ ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಹೇಳಿದ್ದಾರೆ. ಆದರೂ ಅವಳು ಕೇಳಲಿಲ್ಲ. ಆಟ ಅಂದರೆ ಮದುವೆ ಆದರೆ ಅವನನ್ನೇ ಆಯ್ತೀನಿ, ಇಲ್ಲ ಅಂತಂದರೆ ನಾನು ಸಾಯಕ್ಕೂ ರೆಡಿ. ಸಾಯಿಸಿದ್ರು ಪರವಾಗಿಲ್ಲ, ನಾನು ಸಾಯಕ್ಕೆ ರೆಡಿ ಇದ್ದೀನಿ, ಈಗಲೇ ಸಾಯಿಸ್ಲಿ ಬೇಕಾರೆ ನಾನು ಸಾಯ್ತೀನಿ ಅಂತಲೇ ಅಂತಿದ್ಲು. ಅಷ್ಟು ಹಠ ಮಾಡ್ತಿದ್ಲು. ಕಾಲೇಜಲ್ಲಿ ಪರಿಚಯ ಆಗಿರೋದು. ಒಂದೇ ಕ್ಲಾಸು ಇಬ್ರು, ಹುಡುಗ ಹುಡುಗಿ ಒಂದೇ ಕ್ಲಾಸು. ಅದರಿಂದ ಪರಿಚಯ ಆಗಿರೋದು. ಅನ್ಗುಡ್ ಕಾಲೇಜು ಗೌರ್ಮೆಂಟ್. ಇವಾಗ ಹುಣಸೂರಲ್ಲಿ ಅರಸು ಕಾಲೇಜಲ್ಲಿ ಓದ್ತಿದ್ಲು. ಅಂದರೆ ಅನ್ಗುಡಲ್ಲಿ ಹಂಗಿದ್ರೆ ಗೊತ್ತಾಗ್ಬಿಡೋದು. ಇಲ್ಲಿ ಹುಣಸೂರಲ್ವಾ, ನಮಗೇನೋ ಹುಣಸೂರು ದೂರನೂ ಅಲ್ವಾ, ನಮ್ಗೆ ಅದು ಅಷ್ಟು ಗೊತ್ತಾಗಿಲ್ಲ ಈ ಥರ ಮಾಡ್ತಿದ್ದಾರೆ ಅಂತ. ಕಾಲೇಜ್ಗೆ ಹೋಗ್ತೀನಿ ಅನ್ನೋದು ಅಲ್ಲಿ ಇಲ್ಲಿ. ಆ ಹುಡುಗ ಅನ್ಗುಡೆ ಹುಡುಗ. ಇಲ್ಲ ಆ ಥರದ್ದು ಏನಿಲ್ಲ. ಮನೆಗೆ ಬರೋದು ಅಂದಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತಿತ್ತು. ಹೊರ್ಗಡೆ ಮಾಡ್ಕೊಂಡಿರೋದ್ರಿಂದ ನಮಗೂ ಗೊತ್ತಾಗಿಲ್ಲ. ನಮಗೂ ಈಗ ರೀಸೆಂಟ್ಲಿ ಗೊತ್ತಾಗಿರೋದು. ಇಲ್ಲ ನಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಾಗಿಲ್ಲ.